ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಶಾಸಕ ಮಾತಿನ ಶೂರ ಪ್ರದೀಪ್ ಈಶ್ವರ್ ಅವರ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಂಥ ಐಡಿಯಾ ಕೊಟ್ಟಿದ್ದಾರೆ ಅಂದರೆ ಅವರು ಬಹುಶಃ ಇಂತಿಂಥ ಐಡಿಯಾ ಕೊಡೋದಕ್ಕೆ ಅಂತಾನೆ ಜನ ಆರಿಸ್ ಕಳಿಸಿದ್ದಾರೇನೋ ಅನ್ನೋ ಮಟ್ಟಿಗೆ ಭಯಂಕರವಾದ ಐಡಿಯಾ ಕೊಟ್ಟು ಮತ್ತೆ ಸದ್ದಲ್ಲಿದ್ದಾರೆ ಪ್ರದೀಪ್ ಈಶ್ವರ್. ಹೇಳಿ ಕೇಳಿ ಅವ್ರಿಗೆ ಇಷ್ಟ ಈ ಥರ ಎಲ್ಲ ತಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು, ಸದ್ದು ಮಾಡೋದು. ಅವ್ರಿಗೆ ಜನ ಬೈದರು ಹೊಗಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ. ಪ್ರದೀಪ್ ಈಶ್ವರ್ ಅವರು ಈಗ ಮತ್ತದೇ ರೀತಿಯ ಒಂದು ಬಿಟ್ಟಿ ಸಲಹೆ ಕೊಟ್ಟು ಭರ್ಜರಿ ಸೌಂಡ್ ಮಾಡ್ತಿದ್ದಾರೆ. ಗುಂಡಿ ಮುಚ್ಚಿ ಸ್ವಾಮಿ ಅಂತ ಜನ ಎಲ್ಲ ಕೇಳ್ಕೊಳ್ತಿದ್ದಾರೆ. ಮೀಡಿಯಾಗಳ ಅಭಿಯಾನದ ಮೇಲೆ ಅಭಿಯಾನ ಮಾಡ್ತಿದ್ದಾವೆ. ಸಿಕ್ಕಾಪಟ್ಟೆ ರೋಡ್ ಎಲ್ಲ ಹಾಳಾಗಿ ಎಷ್ಟೋ ಜನರ ಜೀವಕ್ಕೆ ಅಪಾಯ ಬಂದಿದೆ. ಓಡಾಡೋದಕ್ಕೆ ಗರ್ಭಿಣಿಯರು, ವಯಸ್ಸಾದವರು ಆಗಲ್ಲ ಅನ್ನೋ ಮಟ್ಟಿಗೆ ರಸ್ತೆಗಳ ಪರಿಸ್ಥಿತಿ. ಯಾರೂ ಎಲ್ಲೆಲ್ಲೋ ಹೋಗಿ ನೋಡಬೇಕಾಗಿಲ್ಲ, ಅವ್ರ ಮನೆಯಿಂದ ಹೊರಗಡೆ ಬಿದ್ದರೆ ಸಾಕು, ಅವ್ರಿಗೆಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಗುಂಡಿಗಳ ಸಮೇತ ಅಂತ. ಅಷ್ಟು ವರ್ಸ್ಟ್ ಆಗಿ ಗುಂಡಿಗಳು ಯಮನ ಗುಂಡಿಗಳಂತೆ ಕಾಣಿಸ್ತಾ ಇದ್ದಾವೆ. ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಆದರೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಪ್ರದೀಪ್ ಈಶ್ವರ್ ಅವ್ರಿಗೆ ಹೆಂಗೆ ಸಿಟ್ಟು ಬರುತ್ತೆ ಅಂತೀರಾ? ಪ್ರಶ್ನೆ ಎಲ್ಲ ಕೇಳಬೇಕಾ ಇವ್ರನ್ನ? ಪ್ರಶ್ನೆ ಎಲ್ಲ ಕೇಳಬಾರ್ದು ಇವ್ರನ್ನ. ಅವ್ರು ಮಾತ್ರ ಮಾತಾಡ್ತಿರ್ಬೇಕು, ಅವರೇ ಮಾತಾಡ್ತಿರ್ಬೇಕು. ಅವಾಗಲೂ ಅಷ್ಟೇ ಪ್ರಚಾರದಲ್ಲೂ ಮಾತಾಡಿದ್ರು, ಮಾತು ಕೇಳಿ ಜನ ಗೆಲ್ಸಿದ್ರು. ಈಗಲೂ ಅವ್ರು ಮಾತಾಡ್ತಾರೆ, ನಾವು ಕೇಳಿಸ್ಕೊಳ್ಬೇಕು. ಪತ್ರಕರ್ತರು ಪ್ರಶ್ನೆ ಮಾಡಿದ್ದಕ್ಕೆ ಏನಂತಾರೆ ಗೊತ್ತಾ ಪ್ರದೀಪ್ ಈಶ್ವರ್ ಅವರು? ಪತ್ರಕರ್ತರು ಏನೋ ದೊಡ್ಡದಾಗಿ BJP ಕಾಲದಲ್ಲಿ ಹಂಗಾದ್ರೆ ಗುಂಡಿ ಮುಚ್ಚಿಬಿಟ್ಟಿದ್ರಾ? ಹೋಗಿ ನೀವು BJPಗೆ ಸೇರ್ಕೊಳ್ಳಿ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಶಾಸಕನ ಬಾಯಲ್ಲಿ ಬರೋ ಮಾತಿದು. ಪತ್ರಕರ್ತರು ಗುಂಡಿ ಯಾಕೆ ಮುಚ್ಚಿಲ್ಲ ಅಂದರೆ ನೀನು ಹೋಗಿ BJPಗೆ ಸೇರ್ಕೊಳ್ಳಪ್ಪ ಅಂತಾರೆ. ಹಾಗಾದರೆ BJP ಅವ್ರು ಗುಂಡಿ ಮುಚ್ಚಿದ್ರಾ ಇಲ್ವಾ ಅನ್ನೋದನ್ನು ಹೇಳೋಕ್ಕೆ ಇವರು ಕಾಂಗ್ರೆಸ್ಸಿಂದ ಗೆದ್ದು ಬರಬೇಕಿತ್ತ? BJP ಯಾಕೆ ಮನೆಗೆ ಹೋಯ್ತು? ಕರ್ನಾಟಕದಲ್ಲಿ BJPಯನ್ನು ಸೋಲಿಸಿ ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ಸನ್ನು ಅಟ್ಟಕ್ಕೇರಿಸಿದ್ದಾರೆ ಅಂದರೆ ಅರ್ಥ ಇವ್ರು ಬಂದು BJP ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತನಾ? ಅವ್ರು ಮುಚ್ಚಿರಲಿಲ್ಲ, ನಮ್ಮನ್ನು ಯಾಕೆ ಕೇಳ್ತೀರಿ ಅನ್ನೋ ಅಷ್ಟು ಧೈರ್ಯನ ಪ್ರದೀಪ್ ಈಶ್ವರ್ ಅವರೇ ನಿಮ್ಗೆ? ಹಾಗಾದರೆ BJP ಅವರು ಮುಚ್ಚಿರಲಿಲ್ಲ, ನಾವು ಮುಚ್ಚಲ್ಲ ಅಂತ ಹೇಳಿಬಿಡಿ. ನೀವು BJPಗೆ ಸೇರ್ಕೊಳ್ಳಿ, JDSಗೆ ಸೇರ್ಕೊಳ್ಳಿ ಎಲ್ಲ ಬೇಕಾಗಿಲ್ಲ, ಹೇಳಿಬಿಡಿ ಅದನ್ನು. ಆಕ್ರೋಶಕ್ಕೆ ಕಾರಣ ಆಗಿದೆ ಪ್ರದೀಪ್ ಈಶ್ವರ್ ಅವರ ಈ ಮಾತು. ಮೀಡಿಯಾ ಯಾವಾಗಲೂ ಹೇಗೆ ಕೆಲಸ ಮಾಡುತ್ತೆ? ಆಡಳಿತ ಪಕ್ಷದವರನ್ನು ಪಾಯಿಂಟ್ಔಟ್ ಮಾಡ್ಬೇಕು ತಾನೆ, ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನೆ ಮಾಡಬೇಕಾ ಬೇಡವಾ? ಅದನ್ನಾದರೂ ಡಿಕ್ಲೇರ್ ಮಾಡಿಬಿಡಿ. ಯಾಕಂದರೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಒಂದು ಕಡೆ ಗ್ಯಾರಂಟಿ ದುಡ್ಡು ಬರ್ತಿಲ್ವಲ್ಲ ಸರ್ ಅಂತ ಕೇಳೋಕೆ ಹೋದರೆ ಅಲ್ಲಿ ಮಿನಿಸ್ಟ್ರುಗಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನು ತಿಂಗಳು ಕೊಡ್ತೀವಿ ಅಂತ ಬರ್ಕೊಟ್ಟಿದ್ವೇನ್ರಿ ಅಂತ ಮೀಡಿಯಾದವ್ರನ್ನ ಹಂಗೆ ತಿಂದಾಕಕ್ಕೆ ಬಂದ್ಬಿಡ್ತಾರೆ. ಸಿದ್ದರಾಮಯ್ಯನವ್ರಿಗಂತೂ ಕೇಳೋದೇ ಬೇಡ, ಸಿಟ್ಟು ಬರುತ್ತೆ ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರೆ. ಇಲ್ಲಿ ಪ್ರದೀಪ್ ಈಶ್ವರ್ ಅವ್ರಿಗೆ BJP ಕಾಲದಲ್ಲಿ ಆಗಿತ್ತಾ ಇಲ್ವಾ ಉತ್ತರ ಕೊಡಿ, BJPಗೆ ಅವ್ರಿಗೆ ಸೇರ್ಕೊಳ್ಳಿ ಅನ್ನೋ ಮಟ್ಟಿಗೆ ಶಾಸಕರು ಭಯಂಕರ ಆತ್ಮವಿಶ್ವಾಸದಲ್ಲಿದ್ದಾರೆ. ಇವಾಗ ನೋಡಿ, ಒಂದು ರಸ್ತೆ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು BJP ಇರ್ತಾರೆ, ಗುಂಡಿ ಮುಚ್ಚೋದಲ್ಲ. ಯಾರು ಈಗ ನೋಡಿ ಸರ್, ನನಗೆ ಗೊತ್ತಿರೋ ಪ್ರಕಾರ ನೀವು BJP ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ಅಲ್ಲಲ್ಲ ಅಲ್ಲಲ್ಲ ಇಲ್ಲ ನನಗೆ ನನಗೆ ನನ್ನ ನನ್ನ ನನಗೆ R ಅಶೋಕಣ್ಣಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದೆ ಸರ್. ಸರ್ 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 ಇಲ್ಲ, ನಾನು ಹೇಳೋದೇನು ಗೊತ್ತಾ, ವರ್ಷ BJP ಅವ್ರು ಎಷ್ಟು ಮುಚ್ಚಿದ್ರು ಅಂತ. ಈಗ ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ, ಕಂಪ್ಲೀಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡಿದೀವಿ. ಈಗ ಇನ್ನು ಕಂಟ್ರೋಲ್ ಮಾಡಕ್ಕೆ ಅಲ್ಲೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಒಂದು ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್, ಇವತ್ತು BJP ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಈಗ ವಿಜೇಂದ್ರನ MLA ಆಗಿದ್ದಾರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ. ಅವರು ನನ್ನ ಬೇಸಿಕ್ ಕ್ವಶನ್, ಮುಚ್ಚಿಬಿಟ್ಟಿದಾರಂತ. ಇದನ್ನೆಲ್ಲ ನೋಡಿ ಜನ ಏನು ಮಾತಾಡಬೇಕು? ಜನಕ್ಕೆ ಮಾತಾಡೋಕೆ ಹಕ್ಕಿಲ್ವಾ ಅಂತ ಅನ್ಸತ್ತೆ. ಈಗ ನೋಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕೋ ತನಕ ಮಾತ್ರ, ಓಟ್ ಹಾಕಿದ ಮೇಲೆ ಅವರು ಮಾತಾಡ್ತಾರೆ, ನಾವು ಮಾತಾಡಬಾರ್ದು.
ನೋಡಿ ಇದು ಪರಿಸ್ಥಿತಿ. ಇಲ್ಲಿ ನೋಡಿ ಒಂದ್ ಕಡೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರು ಕಸ ಗುತ್ತಿಗೆದಾರರ ಸಂಘದವ್ರು ಗಬ್ಬೆದ್ದು ನಾರೋದ್ ಗ್ಯಾರಂಟಿ. ಬೆಂಗಳೂರು ಸೆಪ್ಟೆಂಬರ್ 24ರಿಂದ ಕೆಲಸ ಬಂದ್ ಮಾಡಿ ಮುಷ್ಕರಕ್ಕೆ ಪ್ಲಾನ್ ಆಗಿತ್ತು ಗುತ್ತಿಗೆದಾರರಿಂದ. ಸಿಕ್ಕಾಪಟ್ಟೆ ಆಕ್ರೋಶ. 6 ತಿಂಗಳಿಂದ ಬಿಲ್ ಹಣ ನೀಡದ ಹಿನ್ನೆಲೆ ಸರ್ಕಾರ ಹಂಗೂ ಹಿಂಗೂ ಅವ್ರನ್ನ ಸಮಾಧಾನ ಮಾಡೋದು, ಗುತ್ತಿಗೆದಾರನ ಸಮಾಧಾನ ಮಾಡೋದು, ಅವ್ರು ಕರೆ ಕೊಡೋದು, ಸ್ವಲ್ಪ ದಿನ ವಾಪಸ್ ತಗೊಳ್ಳೋದು, ಸುಮ್ಮನಾಗೋದು, ಹಂಗೂ ಹಿಂಗೂ ಹಗ್ಗ ಜಗ್ಗಾಟ ನಡ್ಕೊಂಡು ಮುಂದಕ್ಕೆ ಹೋಗ್ತಿದೆ. ಬಿಟ್ರೆ ಬಿಲ್ ಕ್ಲಿಯರ್ ಆಗ್ತಿಲ್ಲ, ಅವರದ್ದು ಕ್ಲಿಯರ್ ಆಗ್ತಿಲ್ಲ, ಇವರದ್ದು ಕ್ಲಿಯರ್ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟ್ಸೇ ನೋಡ್ತಾ ಇದೀವಿ ನಾವು. ಗುತ್ತಿಗೆದಾರ ಸಂಘದವ್ರು ಏನಂದ್ರು, ನಮ್ಗೆ ದಯಾಮರಣ ಕೊಡಿ ಅನ್ನೋ ತನಕ ಕೇಳಿದ್ದಾಗಿದೆ. ನಮ್ಮ ಜೀವನೂ ಉಳಿಯಲ್ಲ ಇನ್ನು ನೀವು ಬಾಕಿ ಕ್ಲಿಯರ್ ಮಾಡ್ದಿದ್ರೆ ಅಂತ. ಈ ಕಸದವ್ರದ್ದು ಸರದಿ. ಕಾಂಟ್ರಾಕ್ಟರ್ಸು ಕಳೆದ 6 ತಿಂಗಳಿಂದ ಕಸದ ಸಂಗ್ರಹ ಹಾಗೂ ಸಾಗಾಟದ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ಬರೋಬ್ಬರಿ 350 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆ BSWML. ಅವಾಗ ನೆನಪಿದೆ ಅಲ್ವಾ, ಅನ್ನಭಾಗ್ಯ ಅಕ್ಕಿ ಕೂಡ ಸಾಗಿಸಲ್ಲ ನಾವು ಅಂತ ಲಾರಿ ಡ್ರೈವರ್ಸು ಮುಷ್ಕರಕ್ಕೆ ಮುಂದಾಗಿದ್ರು. ಯಾಕಂದ್ರೆ ದುಡ್ಡು ಬಾಕಿ ಉಳಿಸ್ಕೊಂಡಿದ್ದಾರೆ ನಮ್ದು ಅಂತ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳು. ಏನೋ ತುಂಬಾ ತಲೆ ಕುತ್ತಿಗೆಗೆ ಬರ್ತಿದೆ ಅಂದಾಗ ಒಬ್ರನ್ನ ಸಮಾಧಾನ ಮಾಡೋದು, ಸ್ವಲ್ಪ ಅವ್ರು ತಣ್ಣಗಿರ್ತಾರೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮ್ಯಾನೇಜ್ ಮಾಡೋ ಪರಿಸ್ಥಿತಿ. ಬಿಟ್ರೆ ಸೊಲ್ಯೂಷನ್ ಕಾಣಿಸ್ತಿಲ್ಲ. ಅದರ ಮೇಲೆ ನೀನು BJPಗೆ ಹೋಗಿ ಸೇರ್ಕೋ, ಪ್ರಶ್ನೆ ಮಾಡೋ ಪತ್ರಕರ್ತ ಯಾವನಯ್ಯ ನೀನು, ಹೋಗಿ ಸೇರ್ಕೋ BJPಗೆ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಬಹಳ ಬುದ್ಧಿವಂತಿಕೆಯ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಂಡು ಫಾಲೋ ಮಾಡ್ತಿರ್ಬೇಕಷ್ಟೇ ನಾವು. ಮರು ಪ್ರಶ್ನೆ ಎಲ್ಲ ಮಾಡೋ ಹಾಗಿಲ್ಲ. ಇವರು ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ಅವರು ಪ್ರಶ್ನೆ ಮಾಡೋ ಹಾಗಿಲ್ಲ. ನೋಡಿ ಕತೆ ಹೆಂಗಿದೆ ಅಂದರೆ, BJP ಕಾಲಕ್ಕೆ ಹೋಗಿ ನೋಡಿ ಅಂತಾರಲ್ಲ, BJP ಕಾಲದ್ದು ಏನು ನೋಡೋದು ಈಗ. ಇವರೇ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಆವಾಗಿನ ತಪ್ಪೇ ಆಗಿಲ್ಲ ಅಂತ ಮುಚ್ಚಾಕ್ತಿದ್ದಾರೋ ಏನು ಕಥೆನೋ ಗೊತ್ತಿಲ್ಲ. ನೀವೊಂದು ಸುದ್ದಿ ಗಮನಿಸಿರ್ತೀರಿ, ಕಮಿಷನ್ 40% ಕಮಿಷನ್ನು ಅಂತ ಅಲ್ವಾ ಇವರು ಅಧಿಕಾರಕ್ಕೆ ಬಂದಿದ್ದು. BJP ವಿರುದ್ಧ ಹೋರಾಟ ಮಾಡಿ ಸಿದ್ದರಾಮಯ್ಯನವರೆಲ್ಲ ಪೋಸ್ಟರ್ ಅಂಟಿಸಿ, DK ಶಿವಕುಮಾರ್ ಅವರೆಲ್ಲ PCM ಪೋಸ್ಟರ್ಲ್ಲ ಅಂಟಿಸಲ್ವಾ, ಅದನ್ನು ತನಿಖೆ ಮಾಡೋದಕ್ಕೆ ಒಂದು ಕಮಿಷನ್ ಮಾಡಿದ್ರು, ನೆನಪಿದೆಯಲ್ವಾ. ಬರ್ತಾ ಇದ್ದ ಹಾಗೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ, ಎಲ್ಲ ಹೊರಗಡೆ ಬರುತ್ತೆ. ಎಲ್ಲರನ್ನ ಬೀದಿಲಿ ನಿಲ್ಲಿಸ್ತೀವಿ ಅಂತ ಒಂದು ಆಯೋಗ ಮಾಡಿದ್ರು. ಆಯೋಗವನ್ನು ದಿಢೀರ್ ಅಂತ ಕ್ಲೋಸ್ ಮಾಡಲಾಗಿದೆ. ಯಾಕೆ? ಯಾವುದಕ್ಕೂ ನೀವು ಏನೇನು ಹೇಳ್ಕೊಂಡು ಬಂದ್ರು ಅದಕ್ಕೆ ಕನ್ಕ್ಲೂಷನ್ ನೀವು ಕೊಡೋಕ್ಕಾಗ್ತಿಲ್ಲ. ಈಗ ಜನಕ್ಕೆ ಕೊಡಿ. ಪತ್ರಕರ್ತರಿಗೆ ನೀವು ಆ ಕಾಲದ ಗುಂಡಿ ಮುಚ್ಚಿದ್ರ, ಆ ಕಾಲದ ಹಗರಣ ನೋಡಿದ್ರ, ನಮ್ಮ ಹಗರಣ ಯಾಕೆ ನೋಡೋಕೆ ಬರ್ತೀರಿ? ಹಿಂಗ ಪ್ರಶ್ನೆ ಮಾಡೋದು ಪ್ರದೀಪ್ ಈಶ್ವರ್ ಅವ್ರು. ಹಾಗಾದ್ರೆ ನಿಮ್ಮ ಕಾಲದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ನಡೆದಿದೆ ಅಂತ ಹೇಳಲಾಗ್ತಿದೆ. ಇಡಿಗೆ ಹೋಗಿದೆ, CBI ಬಂದಿದೆ. ನಮ್ಮ ಕಾಲದ ಯಾಕೆ ಕೇಳ್ತೀರಾ ನೀವು? ಹಳೇದು ಕೇಳಿ. ಈ ರೀತಿ ಹೇಳ್ತೀವಿ ನಾವು ಮುಂದೆ ಅಧಿಕಾರಕ್ಕೆ ಬಂದರೆ ಅಂತ ಯಾವ ಗ್ಯಾರಂಟಿ ಕಾರ್ಡಲ್ಲೂ ಇರಲಿಲ್ಲ. ನಮ್ದೇನು ಕೇಳಬಾರ್ದು ಅಂತ ಇರಲಿಲ್ಲ. ತಿಂಗಳು ಗ್ಯಾರಂಟಿ ನಾವು ಕೊಡಲ್ಲ ರೀ, ನಮಗೆ ಮನಸ್ಸಿಗೆ ಬಂದಾಗ ಕೊಡ್ತೀವಿ ಅಂತ ಇರಲಿಲ್ಲ. ಈಗ ಅದೆಲ್ಲ ಹೊಸ ವಿಚಾರಗಳು ಆಚೆ ಬರ್ತಿದ್ದಾವೆ. ಪ್ರದೀಪ್ ಈಶ್ವರ್ ಅವ್ರನ್ನ ನಾಳೆ ಮಾತಾಡ್ಸಿದ್ರೆ ಇನ್ನೂ ವಿಷಯಗಳು ತಿಳ್ಕೊಳ್ಬಹುದು ನೀವು. ಅಷ್ಟು ಸಾಲದು ಅಂತ ಟ್ರಂಪ್ ಅವರ ಬಗ್ಗೆ ಮಾತಾಡ್ತಾರೆ ಪ್ರದೀಪ್ ಈಶ್ವರ್ ಅವರು. ವಿಶ್ವಸಂಸ್ಥೆಯಲ್ಲಿ ಭಾರತದ ಯುದ್ಧ ನಿಲ್ಲಿಸಿದ್ದೆ ನಾನು, ಭಾರತ ಪಾಕ್ ನಡುವೆ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ಇಲ್ಲ. ನಿಮ್ಮ ಹತ್ರ ಒಂದು ಮ್ಯಾಚ್ ನಿಲ್ಲಿಸೋ ಯೋಗ್ಯತೆನೂ ಇಲ್ಲ. ಯುದ್ಧ ನಿಲ್ಸಕ್ಕೆ ಟ್ರಂಪೇ ಬರಬೇಕಾಯ್ತು ಅಂತಾರೆ. ಅಂದರೆ ಟ್ರಂಪ್ ಮೇಲೆ ಇವ್ರಿಗೆ ಪಕ್ಕಾ ನಂಬಿಕೆ ಇದೆ. ಪ್ರದೀಪ್ ಈಶ್ವರ್ ಅವ್ರಿಗೆ ಟ್ರಂಪ್ ಮೇಲೆ ನಂಬಿಕೆ ಇದೆ. ಟ್ರಂಪ್ ಹೇಳಿದ್ದನ್ನು ನಂಬುತ್ತಾರೆ. ಓಪನ್ ಆಗಿ ಪಾಕಿಸ್ತಾನನೂ ಒಪ್ಪಿಕೊಂಡಿದ್ದಾಗಿದೆ. ನಮ್ಮ ಮತ್ತು ಭಾರತದ ನಡುವೆ ಅಮೆರಿಕ ಬಂದಿಲ್ಲ, ಅಮೆರಿಕ ಕೇಳಿದಾಗ ನೋ ನಿಮ್ದೇನೂ ಇಲ್ಲ ಇಲ್ಲಿ ಅಂತ ಭಾರತ ಚಾಟಿ ಬೀಸಿದ್ದನ್ನು ಸ್ವತಃ ಅಮೆರಿಕ ಒಪ್ಕೊಂಡು ನಾವೇನೂ ಮಾಡೋಕ್ಕಾಗಲ್ಲ ಅಂತ ಪಾಕಿಸ್ತಾನಕ್ಕೆ ಹೇಳಿದ್ದನ್ನು ಅಲ್ಲಿನ ಮಂತ್ರಿ ಪ್ರಧಾನಿಗಳ ತನಕ ಎಲ್ಲರೂ ಒಪ್ಕೊಂಡಿದ್ದಾಗಿದೆ. ಆದರೂ ಭಾರತದ ಪರವಾಗಿರೋ ಯಾವುದನ್ನು ಇವ್ರು ನಂಬಲ್ಲ. ರಾಜ್ಯದ ಮತ್ತು ಕೇಂದ್ರದ BJP ನಾಯಕರೇ, ಏನು ಸರ್ ಮದ್ದೂರಿಗೋಗಿ ಪಾಕಿಸ್ತಾನನ ಬೈದು ಬಂದ್ರಿ ಅಲ್ವಾ ನೀವೆಲ್ಲ? ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೆ ನಾನು ಅಂತ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೀನಿ ನಾನು, ಆ ಕಾರಣಕ್ಕೆ ನನಗೆ ನೊಬೆಲ್ ಪ್ರೈಸು ನೀವು ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪ್ 193 ದೇಶಗಳ ಮುಖ್ಯಸ್ಥರ ಮುಂದೆ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಯಾಕೆ BJP ಅವ್ರು ರಿಯಾಕ್ಟ್ ಮಾಡ್ತಿಲ್ಲ? ಡೊನಾಲ್ಡ್ ಟ್ರಂಪ್ ನಿಲ್ಲಿಸಬೇಕಾ ಸರ್ ಇಂಡಿಯಾ ಪಾಕಿಸ್ತಾನ್ ವಾರ್ನ? ಎಲ್ಲ ಸಾವಿರಾರು ಗುಂಡಿಗಳು ಯಾವಾಗ ಮುಚ್ತೀರಾ ಸರ್? BJP ಸರ್ಕಾರ ಇರೋದು ಕೇಂದ್ರದಲ್ಲಿ BJP, ಡೆಲ್ಲಿಯಲ್ಲಿ BJP. ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಅವ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ.
ಪಾಕಿಸ್ತಾನ ಒಪ್ಪಿಕೊಂಡ್ರೂ ನಂಬಲ್ಲ, ಭಾರತ ಹೇಳಿದ್ರೂ ನಂಬಲ್ಲ, ಮೋದಿ ಹೇಳಿದ್ರೂ ನಂಬಲ್ಲ. ಬಟ್ ಟ್ರಂಪ್ ಹೇಳಿದರೆ ಪ್ರದೀಪ್ ಈಶ್ವರ್ ಅವ್ರು ನಂಬ್ತಾರೆ. ಅವ್ರು ಹೇಳಿದ್ದಾರೆ ನಿಮಗೆ ತಾಕತ್ತಿಲ್ಲ. ನಿಮಗೆ ಅಂದರೆ ಯಾರಿಗೆ? ಯುದ್ಧ ನಿಲ್ಲಿಸಿದ ನಮ್ಮ ಸೈನಿಕರಿಗೆ, ನಮ್ಮ ದೇಶಕ್ಕೆ ತಾಕತ್ತಿಲ್ಲ ಅನ್ನೋದನ್ನು ಮಾತ್ರ ಪ್ರದೀಪ್ ಈಶ್ವರ್ ಅವರು ಒಪ್ಕೊಳ್ಳೋದ? ಹಾಗಾದರೆ ಟ್ರಂಪ್ ಹೇಳಿದ್ದನ್ನು ಮಾತ್ರ ಒಪ್ಕೊಳ್ತಾರೆ ಇವರು ಅನ್ನೋ ರೀತಿಯಲ್ಲಿ ಭಾಷಣವನ್ನು ಬಿಗಿದಿದ್ದಾರೆ. ಡೆಲ್ಲಿಲಿ ಪಾಟ್ ಹೋಲ್ಸ್ ಇದೆ ಅಂತಾರೆ. ಸರಿ, ಎಲ್ಲ ತೋರಿಸ್ತೀರಲ್ವಾ, ಇಲ್ಲಿ ಯಾಕೆ ಗೆಲ್ಸಿದ್ದು ನಿಮ್ಮನ್ನು ಅನ್ನೋದಷ್ಟೇ ಜನ ಕೇಳ್ತಿರೋ ಪ್ರಶ್ನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.